ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ರೇಪು ಉದಯಂ 10 ಗಂಟಲಕು ಅನ್ನೋ ತೆಲುಗು ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ರೇಪು ಉದಯಂ 10 ಗಂಟಲಕು ಅಂದ್ರೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಅಂತ ಅರ್ಥ. ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ಒಬ್ಬ ವ್ಯಕ್ತಿಯ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತಾನೆ. ಅವನ್ ಬಾಡಿನ ಬೆಳಿಗ್ಗೆ 10 ಗಂಟೆ ಒಳಗೆ ಹೈದರಾಬಾದಿಂದ ಕಾಕಿನಾಡಾಗೆ ತಗೊಂಡೋಗ್ಬೇಕಿರುತ್ತೆ. ಆ ಬಾಡಿನ 10 ಗಂಟೆ ಒಳಗೆ ತಗೊಂಡೋಗೋಕೆ ಆಯ್ತಾ, ಆಂಬುಲೆನ್ಸ್ ಅಲ್ಲಿ ಬಾಡಿ ತಗೊಂಡೋಗೋ ಟೈಮಲ್ಲಿ ಯಾರ್ಯಾರು ಸಿಗ್ತಾರೆ, ಮಧ್ಯೆ ಎಷ್ಟು ಕ್ಯಾರೆಕ್ಟರ್ಸ್ ಬರುತ್ತೆ, ಎಲ್ರು ಹೇಗೆ ಕನೆಕ್ಟ್ ಆಗ್ತಾರೆ, ಕಡೆಗೆ ಮೂವಿಯಲ್ಲಿ ಏನಾಗುತ್ತೆ ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನ್ ಅಲ್ಲಿ ಇದು ನೈಜ ಘಟನೆ ಆಧಾರಿತ ಸಿನಿಮಾ ಅಂತ ತೋರಿಸ್ತಾರೆ. ಸೀನ್ ಕಟ್ ಆದ್ರೆ ಆಸ್ಪತ್ರೆಯಲ್ಲಿ ಒಬ್ಬ ವ್ಯಕ್ತಿನ ಡಾಕ್ಟರ್ ಆಪರೇಷನ್ ಮಾಡ್ತಾ ಇರ್ತಾರೆ. ಆದ್ರೆ ಅದು ಫೇಲ್ ಆಗುತ್ತೆ. ಈಚೆ ಬಂದು ಜಗದೀಶ್ ಅನ್ನೋ ವ್ಯಕ್ತಿಗೆ ನಿಮ್ಮಣ್ಣ ಸತ್ತೋದ್ರು, ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ ಹೇಳ್ತಾರೆ. ಅದನ್ನ ಕೇಳಿ ಜಗದೀಶ್ ಅಳೋಕೆ ಶುರು ಮಾಡ್ತಾನೆ. ಅವನಣ್ಣ ಅವನ್ನ ನೋಡೋಕೆ ಅವತ್ತು ತಾನೇ ಹೈದರಾಬಾದ್ಗೆ ಬಂದಿರ್ತಾರೆ. ಬಂದಿದ್ದ ದಿನವೇ ಸತ್ತಿದ್ದು ಗೊತ್ತಾಗಿ ಜಗದೀಶ್ ಹೇಳ್ತಾ ಅವನ ಅಸಿಸ್ಟೆಂಟ್ ಮೂರ್ತಿಗೆ ಎಲ್ಲಾ ಫಾರ್ಮಾಲಿಟೀಸ್ ಮುಗಿಸಿ ಅವನಣ್ಣನ ಬಾಡಿನ ಕಾಕಿನಾಡಾಗೆ ತಗೊಂಡ್ ಬಾ, ನಾನು ಹೋಗಿ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ರೆಡಿ ಮಾಡ್ಕೋತೀನಿ ಅಂತ ಹೇಳಿ ಜಗದೀಶ್ ಅಲ್ಲಿಂದ ಹೋಗ್ತಾನೆ. ಮೂರ್ತಿ ಡಾಕ್ಟರ್ ಹತ್ರ ಆಸ್ಪತ್ರೆ ಆಂಬುಲೆನ್ಸ್ ಫ್ರೀ ಇದೆಯಾ ಅಂದಾಗ ಡಾಕ್ಟರ್ ಆ ಆಂಬುಲೆನ್ಸ್ ಫ್ರೀ ಇಲ್ಲ, ಆದ್ರೆ ಬೇರೆ ಆಂಬುಲೆನ್ಸ್ ಕರೆಸ್ತೀನಿ ಅಂತ ಹೇಳಿ ಆಂಬುಲೆನ್ಸ್ ಡ್ರೈವರ್ ಮಲ್ಲೇಶಂಗೆ ಕಾಲ್ ಮಾಡ್ತಾರೆ. ಮಲ್ಲೇಶ ಅದೇ ಆಸ್ಪತ್ರೆಯಲ್ಲಿ ಸಿಸ್ಟರ್ ಜೊತೆ ಫ್ಲರ್ಟ್ ಮಾಡ್ತಾ ಇರ್ತಾನೆ. ಡಾಕ್ಟರ್ ಕಾಲ್ ಮಾಡಿದ್ದು ನೋಡಿ ಹೋಗಿ ಡಾಕ್ಟರ್ನ ಭೇಟಿ ಆಗ್ತಾನೆ. ಡಾಕ್ಟರ್ ಬಾಡಿನ ಕಾಕಿನಾಡಾಗೆ ತಗೊಂಡೋಗ್ಬೇಕು ಅಂತಾರೆ. ಮಲ್ಲೇಶ ಸರಿ ಅಂತ ಹೇಳಿ ಮೂರ್ತಿ ಬಳಿಗೆ ಹೋಗ್ತಾನೆ. ಮೂರ್ತಿ ದುಡ್ಡು ಎಷ್ಟಾಗುತ್ತೆ ಅಂದಾಗ ಮಲ್ಲೇಶ ದುಡ್ಡೆಲ್ಲ ಇಲ್ಲ, ಫ್ರೀ ಆಗಿ ಕರ್ಕೊಂಡು ಹೋಗ್ತೀನಿ, ಆದ್ರೆ ಡೀಸೆಲ್ಗೆ 60,000 ಕೊಡಿ ಸಾಕು ಅಂತಾನೆ. ಸರಿ ಅಂತ ಬಾಡಿನ ಆಂಬುಲೆನ್ಸ್ ಫ್ರೀಸರ್ಗೆ ಹಾಕೋತಾರೆ. ಕಾಕಿನಾಡ ಕಡೆ ಪ್ರಯಾಣ ಶುರು ಮಾಡ್ತಾರೆ. ಹೋಗ್ತಾ ಮಲ್ಲೇಶ್ ಕಾಮಿಡಿ ಮಾಡ್ತಾನೆ ಇರ್ತಾನೆ, ಆದ್ರೆ ಮೂರ್ತಿ ಮಾತ್ರ ಬೇಜಾರಲ್ಲೇ ಇರ್ತಾನೆ. ಜಗದೀಶ್ ಕಾಲ್ ಮಾಡಿ ಎಲ್ಲಿದ್ದೀರಾ ಅಂತ ಕೇಳ್ತಾನೆ ಇರ್ತಾನೆ. ಸ್ವಲ್ಪ ದೂರ ಹೋಗ್ತಿದ್ದ ಹಾಗೆ ಮಲ್ಲೇಶ್ ಆಂಬುಲೆನ್ಸ್ ನ ಟೀ ಕುಡಿಯೋಕೆ ನಿಲ್ಲಿಸ್ತಾನೆ. ಮೂರ್ತಿ ಟೀ ಕುಡಿಯೋಕು ಹೋಗಲ್ಲ, ಯಾಕಂದ್ರೆ ಸತ್ತಿರೋ ವ್ಯಕ್ತಿ ಮೂರ್ತಿನ ತಮ್ಮನ್ ತರ ನೋಡ್ಕೊಳ್ತಿದ್ನಂತೆ. ಅದಕ್ಕೆ ಮೂರ್ತಿಗೆ ಏನು ಕುಡಿಬೇಕು ಅನ್ನಿಸ್ತಾ ಇರಲ್ಲ. ಸರಿ ಅಂತ ಮಲ್ಲೇಶ ಟೀ ಕುಡಿಯೋಕೆ ಹೋಗುವಾಗ ಮೂರ್ತಿ ಒಂದು ಚೀಟಿ ಕೊಟ್ಟು ನನ್ನ ಹತ್ರ ಚೇಂಜ್ ಇಲ್ಲ, ತಲೆನೋವು ಮಾತ್ರ ತಗೊಂಡ್ ಬಂದ್ಬಿಡು ಅಂತಾನೆ. ಮಲ್ಲೇಶ ಹೋಗಿ ಬಾಳೆಹಣ್ಣು ತಿಂತ ಅಲ್ಲೇ ಇದ್ದ ಒಬ್ಬ ವ್ಯಕ್ತಿನ ಮಾತಾಡಿಸ್ತಾನೆ. ಆ ವ್ಯಕ್ತಿ ವಿಜಯವಾಡಾಗೆ ಹೋಗ್ಬೇಕು ಅಂತ ಗೊತ್ತಾಗಿ 300 ರೂಪಾಯಿ ಕೊಡಿ ಡ್ರಾಪ್ ಮಾಡ್ತೀನಿ ಅಂತಾನೆ. ಆ ವ್ಯಕ್ತಿಗೆ ಅದು ಆಂಬುಲೆನ್ಸ್ ಅಂತ ಗೊತ್ತಾಗಿ ಬರಲ್ಲ ಅಂತ ಓಡೋಗ್ತಾನೆ. ಮಲ್ಲೇಶ್ ಅಲ್ಲೇ ನಿಂತ್ಕೊಂಡು ಕಂಡಕ್ಟರ್ ತರ ಕೂಗ್ತಾ ಇರ್ತಾನೆ. ಅದನ್ನ ನೋಡಿ ಮೂರ್ತಿ ಬೆಳಿಗ್ಗೆ 10 ಗಂಟೆ ಒಳಗೆ ಕಾಕಿನಾಡ ಅಲ್ಲಿರ್ಬೇಕು ಅಂತ ಮಲ್ಲೇಶಗೆ ಹೇಳಿ ಅಲ್ಲಿಂದ ಮತ್ತೆ ಪ್ರಯಾಣ ಶುರು ಮಾಡ್ತಾರೆ. ಹಾಗೆ ಹೋಗುವಾಗ ಮಲ್ಲೇಶ್ಗೆ ಅವನ್ ರಿಲೇಟಿವ್ಸ್ ವಿಡಿಯೋ ಕಾಲ್ ಮಾಡ್ತಾರೆ, ಯಾಕಂದ್ರೆ ಚೀಟಿ ಆಕ್ಷನ್ ಕೂಗೋಕೆ. ಮಲ್ಲೇಶ್ ಹೀಗೆ ಒಂದ್ಸಲ ತಮಿಳುನಾಡಿಗೆ ಹೋದಾಗ ಅಲ್ಲಿಂದ 10 ಜನದ ಕೈಲಿ ಚೀಟಿ ಹಾಕ್ಸಿರ್ತಾನೆ. ಅದಕ್ಕೆ ಅವರು ಮೂರ್ತಿ ಕೈಲೂ ಚೀಟಿ ಹಾಕ್ಸು ಅಂತಾರೆ. ಅದಕ್ಕೆ ಮಲ್ಲೇಶ ಇವ್ರ ಕೈಲಿ ಹಾಕ್ಸೋಕೆ ಆಗಲ್ಲ ಅಂತ ಕಾಲ್ ಕಟ್ ಮಾಡ್ತಾನೆ. ಹಾಗೆ ಸ್ವಲ್ಪ ಮುಂದೆ ಹೋದಾಗ ರೋಡ್ ಸೈಡ್ ಅಲ್ಲಿ ಸ್ವಲ್ಪ ಜನರು ಯಾರೋ ವ್ಯಕ್ತಿಗೆ ಹೊಡಿತಾ ಇರ್ತಾರೆ. ಅದನ್ನ ನೋಡಿ ಮಲ್ಲೇಶ ಆಂಬುಲೆನ್ಸ್ ನ ಸೈಡ್ಗೆ ಹಾಕಿ ಅವನು ಕೂಡ 4 ಹಾಕ್ತಾನೆ. ಯಾಕೆ ಏನು ಅಂತ ಕೂಡ ಕೇಳಲ್ಲ. ಅದನ್ನ ನೋಡಿ ಮೂರ್ತಿ ಈಗೆಲ್ಲ ಎಲ್ಲಾ ಕಡೆ ನಿಲ್ಲಿಸ್ತಾ ಹೋದ್ರೆ ಟೈಮ್ ಆಗುತ್ತೆ ಅಂತಾನೆ. ಅದಕ್ಕೆ ಮಲ್ಲೇಶ ಮೂರ್ತಿನ ಹಿಂದೆ ಕೂರಿಸಿ 10 ಗಂಟೆ ಒಳಗೆ ಕಾಕಿನಾಡಾಗೆ ಕರ್ಕೊಂಡು ಹೋಗ್ತೀನಿ, ಹಿಂದೆ ಆರಾಮಾಗಿ ಮಲ್ಕೊಳ್ಳಿ ಅಂತಾನೆ. ಹಾಗೆ ಅದೇ ರೋಡ್ ಅಲ್ಲಿ ನಮಗೆ ಪ್ರಸಾದ್ ಮತ್ತೆ ಕೀರ್ತಿ ಅನ್ನೋ ಲವರ್ಸ್ ನ ತೋರಿಸ್ತಾರೆ. ಇಬ್ರು ಓಡೋಗ್ತಾ ಇರ್ತಾರೆ, ಆದ್ರೆ ಬೈಕ್ ಸ್ಟಾರ್ಟೇ ಆಗ್ತಾ ಇರಲ್ಲ. ಅವಾಗ ಅದೇ ರೋಡ್ ಅಲ್ಲಿ ಮಲ್ಲೇಶ ಆಂಬುಲೆನ್ಸ್ ಅಲ್ಲಿ ಬರ್ತಾನೆ. ಕೀರ್ತಿ ಕೈ ಹೊಡಿತಾಳೆ, ಮಲ್ಲೇಶ ನಿಲ್ಲಿಸ್ತಾನೆ. ಕೀರ್ತಿ ಮತ್ತೆ ಪ್ರಸಾದ್ ಕೂಡ ಕಾಕಿನಾಡಾಗೇನೆ ಹೋಗ್ತಾ ಇರ್ತಾರೆ. ಕೀರ್ತಿ 10,000 ಕೊಡೋಕು ರೆಡಿ ಇರ್ತಾಳೆ. ಅದು ಗೊತ್ತಾಗಿ ಮಲ್ಲೇಶ 10,000 ನನ್ಗೆ ಕೊಡಿ, ನಾನೇ ಡ್ರಾಪ್ ಮಾಡ್ತೀನಿ ಅಂತ ಇಬ್ರು ಒತ್ತಿಸ್ಕೋತಾನೆ. ಇಬ್ರು ಓಡೋಗ್ತಾ ಇರೋದು ಗೊತ್ತಾಗುತ್ತೆ. ಅದನ್ನ ಕೇಳಿ ಮಲ್ಲೇಶ ನಾನು ಲವ್ ಮಾಡಿದ್ದೆ, ಆದ್ರೆ ಅವಳು ನನ್ನ ಬಿಟ್ಟು ಹೋಗಿ ಬೇರೆ ಹುಡುಗನ್ನ ಮದುವೆ ಆದ್ಲು ಅಂತ ಹೇಳ್ತಾನೆ. ಮಲ್ಲೇಶ್ ಪ್ರಸಾದ್ನ ಏನ್ ಕೆಲಸ ಮಾಡೋದು ಅಂದಾಗ ಆಟೋ ಡ್ರೈವರ್ ಅಂತಾನೆ. ಅದನ್ನ ಕೇಳಿ ಕೀರ್ತಿ ಅಷ್ಟೇ ಅಲ್ಲ, ಪ್ರಸಾದ್ ಸಿವಿಲ್ಸ್ ಬರೆಯೋಕೆ ಪ್ರಿಪೇರ್ ಆಗ್ತಾ ಇದ್ದಾನೆ ಅಂತ ಹೇಳ್ತಾಳೆ. ಜೊತೆಗೆ ಕೀರ್ತಿ ಫ್ಯಾಮಿಲಿ ಕಾಕಿನಾಡ ಅಲ್ಲೇ ಇರುತ್ತೆ, ಅವರು ಮದುವೆ ಆಗೋಕೆ ಕಾಕಿನಾಡಾಗೇನೆ ಹೋಗ್ತಾ ಇರ್ತಾರೆ. ಅದನ್ನ ಕೇಳಿ ಮಲ್ಲೇಶ ಆಗಿದ್ರೆ ಪ್ರಾಬ್ಲಮ್ ಆಗಲ್ವಾ, ಬೇರೆ ಕಡೆ ಹೋಗೋದು ತಾನೆ ಅಂತಾನೆ. ಪ್ರಸಾದ್ ಕೂಡ ಕೀರ್ತಿಗೆ ನಾನು ಹೇಳ್ದೆ ತಾನೆ ನೋಡು, ಇವ್ರು ಇವಾಗ ಅದನ್ನೇ ಹೇಳ್ತಾ ಇದ್ದಾರೆ ಅಂತಾನೆ. ಆದ್ರೆ ಕೀರ್ತಿ ಕಾಕಿನಾಡ ಅಲ್ಲೇ ಮದುವೆ ಆಗ್ಬೇಕು ಅಂತ ಫಿಕ್ಸ್ ಆಗಿರ್ತಾಳೆ. ಹಾಗೆ ಮಾತಾಡಿಸು ಸ್ವಲ್ಪ ದೂರ ಹೋಗ್ತಾರೆ. ಹಿಂದೆಯಿಂದ ಮೂರ್ತಿ ಮಲ್ಲೇಶಗೆ ಮಾತ್ರೆ ಎಲ್ಲಿ ಅಂತ ಕೇಳ್ತಾನೆ.
ಮಲ್ಲೇಶ ಅದಕ್ಕೆ ಮೆಡಿಕಲ್ ಹತ್ರ ನಿಲ್ಸಿ ಮಾತ್ರೆ ತಗೊಳ್ಳೋಕೆ ಹೋಗ್ತಾನೆ. ಮೆಡಿಕಲ್ ಹತ್ರ ರಘು ಅನ್ನೋ ವ್ಯಕ್ತಿ ಇರ್ತಾನೆ. ಅವನು ಕಾಂಡೋಮ್ ತಗೊಳ್ಳೋಕೆ ಬಂದಿರ್ತಾನೆ. ಆದ್ರೆ ಕೇಳೋಕೆ ನಾಚಿಕೆ ಆಗ್ತಾ ಇರುತ್ತೆ. ರಘುನ ನೋಡಿ ಮಲ್ಲೇಶ್ಗೆ ಎಲ್ಲ ಅರ್ಥ ಆಗಿ ಮೆಡಿಕಲ್ ಅವನಿಗೆ ರಘುಗೆ ಚಾಕ್ಲೇಟ್ ಫ್ಲೇವರ್ ಕೊಟ್ಟು ಕಳ್ಸಿ ಅಂತಾನೆ. ರಘು ಒಂದ್ ಬಾಕ್ಸ್ ನ ತಗೊಂಡು ಮಲ್ಲೇಶ್ ಆಗಿ ಥ್ಯಾಂಕ್ಸ್ ಹೇಳಿ ಹೋಗ್ತಾನೆ. ಮಲ್ಲೇಶ ಮೂರ್ತಿಗೆ ಮಾತ್ರೆ ಕೊಟ್ಟು ಹೆಣದ ಜೊತೆ ಫ್ರೀಸರ್ ಅಲ್ಲೇ ಕೋಕ್ ಇಟ್ಟು ಅವನ್ ಪ್ರಯಾಣ ಶುರು ಮಾಡ್ತಾನೆ. ಹಾಗೆ ನಮ್ಗೆ ಈ ರಘು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ರಘು ಫ್ರೆಂಡ್ ಸುರೇಶ್ ಅಂತ. ರಘು ಮದುವೆ ಮುಂಚೆನೆ ಲೈಫ್ ಎಂಜಾಯ್ ಮಾಡ್ಲಿ ಅಂತ ದಿವ್ಯ ಅನ್ನೋ ಹುಡುಗಿ ಜೊತೆ ಸೆಟಪ್ ಮಾಡಿರ್ತಾನೆ. ದಿವ್ಯ ಒಬ್ಬಳು ಪ್ರಾಸ್ಟಿಟ್ಯೂಟ್, ತುಂಬಾ ಬೇಡಿಕೆ ಇರೋ ಪ್ರಾಸ್ಟಿಟ್ಯೂಟ್. ಆದ್ರೆ ರಘುಗೆ ಮದುವೆ ಮುಂಚೆ ಅದನ್ನೆಲ್ಲ ಮಾಡೋದು ತಪ್ಪು ಅನ್ನಿಸ್ತಾ ಇರುತ್ತೆ. ಆದ್ರೂ ಸುರೇಶ್ ಇದೆಲ್ಲ ಮಾಡದೆ ಲೈಫ್ ಎಂಜಾಯ್ ಮಾಡೋಕೆ ಆಗಲ್ಲ ಅಂತ ಹೇಳಿ ರಘುಗೆ ಹೋಗಿ ದಿವ್ಯಾನ ಮೀಟ್ ಮಾಡೋಕೆ ಹೇಳ್ತಾನೆ. ರಘು ಹೋಗಿ ದಿವ್ಯಾನ ಪಿಕ್ ಮಾಡ್ತಾನೆ. ದಿವ್ಯ ಎಲ್ಲಿಗೆ ಹೋಗೋಣ ಅಂದ್ರೆ ರಘು ಪಾರ್ಕ್ ಹೋಗಿ ಕೂತ್ಕೊಂಡು ಮಾತಾಡೋಣ ಅಂತ ಹೇಳ್ತಾನೆ. ಅದನ್ನ ಕೇಳಿ ದಿವ್ಯಾಗೆ ನಗು ಬರ್ತಾ ಇರುತ್ತೆ. ದಿವ್ಯ ಯಾವಾಗ್ಲೂ ಸ್ಮೈಲ್ ಮಾಡ್ತಾನೆ ಇರ್ತಾಳೆ. ಅದನ್ನ ನೋಡಿ ರಘು, ನೀವ್ ಯಾವಾಗ್ಲೂ ಇಷ್ಟು ಖುಷಿಯಾಗಿ ಇರ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ದಿವ್ಯ, ಜನರು ಖುಷಿಯಿಂದ ಇರೋಕೆ ನನ್ನ ಹತ್ರ ಬರ್ತಾರೆ, ಅದಕ್ಕೆ ಅವ್ರ ಜೊತೆ ಇದ್ದಾಗ ನಾನು ಖುಷಿಯಿಂದ ಇರ್ತೀನಿ ಅಂತಾಳೆ. ಆಮೇಲೆ ಅಲ್ಲೇ ಪಾನಿಪುರಿ ತಿನ್ನೋಕೆ ಕಾರ್ ನಿಲ್ಸೋಕೆ ಹೇಳ್ತಾಳೆ. ಅಲ್ಲಿ ರಘುದು ಫಸ್ಟ್ ಟೈಮ್ ಅಂತ ಗೊತ್ತಾಗುತ್ತೆ. ಆಮೇಲೆ ಎಲ್ಲಿಗೆ ಹೋಗೋಣ ಅಂತ ಯೋಚನೆ ಮಾಡುವಾಗ ದಿವ್ಯ ವಿಜಯವಾಡ ಅಲ್ಲಿ ಒಂದು ಲಾಡ್ಜ್ ಇದೆ, ಅಲ್ಲಿಗೆ ಪೊಲೀಸರು ಬರಲ್ಲ, ಅಲ್ಲಿಗೆ ಹೋಗೋಣ ಅಂತಾಳೆ. ರಘು ಓಕೆ ಅಂತಾನೆ. ಪ್ರೊಡಕ್ಷನ್ ತಗೊಂಡಿದ್ಯಾ ಅಂದಾಗ ರಘು ಮೆಡಿಕಲ್ಗೆ ಹೋಗ್ತಾನೆ. ಅವಾಗ್ಲೇ ಅಲ್ಲಿಗೆ ಮಲ್ಲೇಶ್ ಬಂದು ರಘುಗೆ ಹೆಲ್ಪ್ ಮಾಡಿ ಹೋಗಿದ್ದು. ಅಲ್ಲಿಂದ ರಘು ಬಾಕ್ಸ್ ನ ಎತ್ಕೊಂಡು ದಿವ್ಯ ಕರ್ಕೊಂಡು ಅವಳು ಹೇಳಿದ ಲಾಡ್ಜ್ಗೆ ಹೋಗ್ತಾರೆ. ಇಬ್ರು ರೂಮ್ಗೆ ಹೋಗ್ತಾರೆ. ರಘು ನಾಚಿಕೆ ಪಡ್ಕೊಳ್ತಾ ಇರ್ತಾನೆ. ಆಗೋ ಈಗೋ ಮೂವ್ ಮಾಡೋಕೆ ಟ್ರೈ ಮಾಡಿದ್ರೆ ಪಕ್ಕದ ರೂಮ್ ಇಂದ ಸೀರಿಯಲ್ ಸೌಂಡ್ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ಅದಕ್ಕೆ ರಘು ಹೋಗಿ ಸೌಂಡ್ ಕಡಿಮೆ ಕೊಡೋಕೆ ಹೇಳಿ ವಾಪಸ್ ಬಂದು ದಿವ್ಯ ಹತ್ರ ಹೋಗ್ತಾನೆ. ಆದ್ರೆ ಸೌಂಡ್ ಕಡಿಮೆ ಆಗೋದೇ ಇಲ್ಲ. ಅದಕ್ಕೆ ರಘು ಮತ್ತೆ ಹೋಗಿ ಪಕ್ಕದ ರೂಮ್ ಡೋರ್ ನ ಬಡಿತಾನೆ. ನೋಡಿದ್ರೆ ಅದೇ ಟೈಮ್ಗೆ ಅಲ್ಲಿಗೆ ಪೊಲೀಸ್ ಜೀಪ್ ಬರುತ್ತೆ. ಅದನ್ನ ನೋಡಿ ರಘು ದಿವ್ಯಾಗೆ ಅಲ್ಲಿಂದ ಹೋಗೋಣ ಅಂತಾನೆ. ಆದ್ರೆ ಅವಳು, ಆ SI ಆರುಮುಗಂ ನನಗೆ ಗೊತ್ತು, ಅವ್ರೇನು ಮಾಡಲ್ಲ ಬಿಡು ಅಂತಾಳೆ. ಆದ್ರೆ ರಘು, ನಿನ್ಗೆ ಇದೆಲ್ಲ ಕಾಮನ್, ಆದ್ರೆ ನಮ್ಗೆ ಇದೆಲ್ಲ ಈಚೆ ಬಂದ್ರೆ ಮಾನ ಮರ್ಯಾದೆ ಹೋಗುತ್ತೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ದಿವ್ಯಾಗೆ ಬೇಜಾರಾಗುತ್ತೆ. ಆಮೇಲೆ ಇಬ್ರು ಅಲ್ಲಿಂದ ಪೊಲೀಸ್ ಕಣ್ಣಿಗೆ ಕಾಣದ ಹಾಗೆ ಓಡೋಗ್ತಾರೆ. ರಘು ಕಾರ್ ರಿವರ್ಸ್ ತೆಗೆಯುವಾಗ ಹಿಂದೆ ನಿಂತಿದ್ದ ಕಾರ್ಗೆ ಟಚ್ ಮಾಡ್ಕೊಂಡು ಹೋಗ್ತಾನೆ. ಹಿಂದೆ ನಿಂತಿದ್ದ ಕಾರಲ್ಲಿ ಜಾನಿ ಮತ್ತೆ ಕನಕರಾಜು ಅನ್ನೋರು ಇರ್ತಾರೆ. ಇವಾಗ ನಮಗೆ ಈ ಜಾನಿ ಮತ್ತೆ ಕನಕರಾಜು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಇಲ್ಲಿ ಬರೋ ಎಲ್ಲಾ ಕ್ಯಾರೆಕ್ಟರ್ಗಳು ಇಂಪಾರ್ಟೆಂಟ್, ನೆನಪಲ್ಲಿ ಇಟ್ಕೊಳ್ಳಿ. ಜಾನಿ ಮತ್ತೆ ಕನಕರಾಜು ಒಂದು ಪಬ್ ಅಲ್ಲಿ ಬಾರ್ಟೆಂಡರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಅವ್ರ ಬಾಸ್ ಹೆಸರು ಶರೀಫ್ ಅಂತ. ಒಂದಿನ ಒಂದು ಸೂಟ್ ಕೇಸ್ ತರೋಕೆ ಹೇಳಿರ್ತಾರೆ. ಅದನ್ನ ಜಾನಿ ಮತ್ತೆ ರಾಜು ಡೆಲಿವರಿ ತಗೊಂಡ್ ಬಂದು ಶರೀಫ್ಗೆ ಕೊಡ್ತಾರೆ. ಶರೀಫ್ ದುಡ್ಡು ಕೊಡ್ತಾನೆ. ಆದ್ರೆ ಸೂಟ್ ಕೇಸ್ ಖಾಲಿ ಇರುತ್ತೆ. ಅದು ಶರೀಫ್ ಜಾನಿ ಮತ್ತೆ ರಾಜುನ ಟೆಸ್ಟ್ ಮಾಡೋಕೆ ಆ ರೀತಿ ಮಾಡಿರ್ತಾನೆ. ಶರೀಫ್ ಜಾನಿ ಮತ್ತೆ ರಾಜುಗೆ ಹೈದರಾಬಾದ್ ಇಂದ ಡೆಲಿವರಿ ತರಬೇಕು, ದೊಡ್ಡ ಡೆಲಿವರಿ, ದುಡ್ಡು ಜಾಸ್ತಿನೇ ಸಿಗುತ್ತೆ ಅಂತಾನೆ. ಅದಕ್ಕೆ ರಾಜು ಮತ್ತೆ ಜಾನಿ ಓಕೆ ಅಂತಾರೆ. ಆಮೇಲೆ ಬಾರ್ಟೆಂಡರ್ ಕೆಲಸ ಶುರು ಮಾಡ್ತಾರೆ. ಜಾನಿಗೆ ಅವ್ರು ಮಾಡ್ತಾ ಇರೋದು ಸರಿ ಇಲ್ಲ, ಡ್ರಗ್ಸ್ ಇಂದ ತುಂಬಾ ಜನ ಸಾಯ್ತಾರೆ ಅಂತ ಅನ್ನಿಸ್ತಾ ಇರುತ್ತೆ. ಆದ್ರೆ ರಾಜು, 1 ವರ್ಷ ಅಷ್ಟೇ ನಮ್ಲೇ ಸೆಟ್ಲ್ ಆಗುತ್ತೆ, ಆಮೇಲೆ ನಾವು ಇದನ್ನೆಲ್ಲ ಬಿಟ್ಟು ದೂರ ಹೋಗ್ಬೋದು ಅಂತಾನೆ. ಜಾನಿ ಸರಿ ಅಂತಾನೆ. ಮಾರನೇ ದಿನ ರಾಜು ಮನೆಯನ್ನ ತೋರಿಸ್ತಾರೆ. ರಾಜುಗೆ ತಾಯಿ ಇರಲ್ಲ, ಮಲ್ತಾಯಿ ಇರ್ತಾಳೆ. ಅವಳು ಸ್ವಂತ ಮಗನ್ನ ಚೆನ್ನಾಗಿ ತಿನ್ಸಿ ಹಂದಿ ತರ ಬೆಳೆಸಿರ್ತಾಳೆ. ಆದ್ರೆ ಬೆಳಿಗ್ಗೆ ಆಯ್ತು ಅಂದ್ರೆ ರಾಜುಗೆ ಕೆಲಸ ಹೇಳ್ತಾ ಇರ್ತಾರೆ. ಆದ್ರೆ ರಾಜು ಕೇಳಲ್ಲ. ಅವತ್ತು ಭಾನುವಾರ. ಜಾನಿ ಬಂದು ರಾಜುನ ಪಿಕ್ ಮಾಡ್ತಾನೆ. ಎಲ್ಲಿಗೆ ಅಂದ್ರೆ ಮೇರಿ ಹಾಸ್ಟೆಲ್ ಇಂದ ಬರ್ತಾ ಇದ್ದಾಳೆ ಅಂತಾನೆ. ಈ ಮೇರಿ ಜಾನಿ ತಂಗಿ. ರಾಜು ಮತ್ತೆ ಮೇರಿ ಲವ್ ಮಾಡ್ತಾ ಇರ್ತಾರೆ. ಅದು ಜಾನಿಗೂ ಗೊತ್ತಿರುತ್ತೆ. ಮೇರಿನ ಕರ್ಕೊಂಡು ಹೋಟೆಲ್ಗೆ ಊಟ ಮಾಡೋಕೆ ಹೋಗ್ತಾರೆ. ಅಲ್ಲಿ ಮೇರಿ ರಾಜುಗೆ ಅವಳು ಅಂಡಮಾನ್ಗೆ ನರ್ಸಿಂಗ್ ಕೆಲ್ಸಕ್ಕೆ ಹೋಗ್ತಾ ಇರೋ ವಿಷಯ ಹೇಳ್ತಾಳೆ. ರಾಜು ಮತ್ತೆ ಜಾನಿಗೂ ಅವಳ ಜೊತೆ ಬರೋಕೆ ಹೇಳ್ತಾಳೆ. ಆದ್ರೆ ರಾಜು, ಇನ್ನೊಂದು ವರ್ಷ ಎಲ್ಲೂ ಬರೋಕೆ ಆಗಲ್ಲ, ಆಮೇಲೆ ನೀನ್ ಹೇಳಿದ ಹಾಗೇನೆ ಕೇಳ್ತೀವಿ ಅಂತಾನೆ. ಮೇರಿಗೆ ಇವ್ರೇನೋ ತಪ್ಪು ಮಾಡೋಕೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಅದೇ ರಾತ್ರಿ ಜಾನಿ ಮತ್ತೆ ರಾಜುನ ಭೇಟಿಯಾಗಿ ಅವ್ರ ಬಾಸ್ ಶರೀಫ್ ಹೈದರಾಬಾದ್ಗೆ ಹೋಗಿ ಸಲೀಂ ಬಳಿಯಿಂದ ಮಾಲ್ ತರೋಕೆ ಹೇಳ್ತಾನೆ. ಅಲ್ಲಿ ಸಲೀಂಗೆ ಕೊಡೋಕೆ ಒಂದು ಅರ್ಧೋಗಿರೋ ನೋಟ್ ಕೊಟ್ಟು ಬಸ್ ಅಲ್ಲಿ ಬೇಡ ಅಂತ ಅವ್ನ್ ಕಾರ್ ಕೊಟ್ಟು ಕಳಿಸ್ತಾನೆ. ಇಬ್ರು ಹೋಗ್ತಾರೆ. ಸಲೀಂಗೆ ನೋಟ್ ಕೊಡ್ತಾರೆ. ಅದೇ ಟೈಮ್ಗೆ ಅಲ್ಲಿಗೆ ಗಾಂಧಿ ಅನ್ನೋ ರಿಪೋರ್ಟರ್ ಬರ್ತಾನೆ. ಅವನು ಸ್ಟಿಂಗ್ ಆಪರೇಷನ್ ಮಾಡಿ ಸಲೀಂ ಮತ್ತೆ ಅವನ್ ಬಾಸ್ ಸೇರ್ಕೊಂಡು ಮಾಡ್ಸಿರೋ ದಂಧೆ ಎಲ್ಲ ರೆಕಾರ್ಡ್ ಮಾಡಿರ್ತಾನೆ. ಅದು ಈಚೆ ಬರಬಾರ್ದು ಅಂದ್ರೆ 10 ಕೋಟಿ ಕೊಡ್ಬೇಕು ಅಂತ ಸಲೀಂ ಬಾಸ್ ಜೊತೆ ಡೀಲ್ ಮಾಡ್ಕೊಂಡಿರ್ತಾನೆ. ಈ ಕಡೆ ಮೇರಿ ರಾಜುಗೆ ಕಾಲ್ ಮಾಡ್ತಾಳೆ. ಏನು ತಪ್ಪು ಮಾಡೋಕೆ ಹೋಗ್ಬೇಡಿ, ಸುಮ್ನೆ ನನ್ ಜೊತೆ ಬನ್ನಿ, ನಾನ್ ನಿಮ್ಮಿಬ್ರು ನೋಡ್ಕೋತೀನಿ ಅಂತ ಇರ್ತಾಳೆ. ರಾಜು ಸರಿ ಅಂತಾನೆ. ಈ ಕಡೆ ಗಾಂಧಿಗೆ ಸಲೀಂ 10 ಕೋಟಿ ಕೊಡ್ತಾನೆ. ಗಾಂಧಿ ಅದನ್ನ ಲೆಕ್ಕ ಹಾಕ್ತಾ ಇರ್ತಾನೆ. ರಘು ಮತ್ತೆ ರಾಜು ಡ್ರಗ್ಸ್ ತಗೋತಾ ಇರ್ತಾರೆ.
ಅದೇ ಟೈಮ್ಗೆ ಪೊಲೀಸರು ಬಂದು ಫೈರಿಂಗ್ ಶುರು ಮಾಡ್ತಾರೆ. ಅಲ್ಲಿಂದ ಜಾನಿ ಮತ್ತೆ ರಾಜು ಅವ್ರ ಕಾರಲ್ಲೇ ಹೇಗೋ ಎಸ್ಕೇಪ್ ಆಗ್ತಾರೆ. ನ್ಯೂಸ್ ಅಲ್ಲೆಲ್ಲ ಅದೇ ವಿಷಯ ಬರ್ತಾ ಇರುತ್ತೆ. ಅದನ್ನ ಒಂದು ಲಾಡ್ಜ್ ಅಲ್ಲಿ ಜಾನಿ ನೋಡ್ತಾ ಇರ್ತಾನೆ. ಅದಕ್ಕೆ ರಾಜು ಜಾನಿಗೆ ಚಾನಲ್ ಚೇಂಜ್ ಮಾಡೋಕೆ ಹೇಳ್ತಾನೆ. ಜಾನಿ ಸೀರಿಯಲ್ ಆಗ್ತಾನೆ. ಅದೇ ಲಾಡ್ಜ್ ಅಲ್ಲಿ ರಘು ದಿವ್ಯ ಇರ್ತಾರೆ. ರಘು ಬಂದು ಸೌಂಡ್ ಕಡಿಮೆ ಮಾಡೋಕೆ ಹೇಳಿ ಹೋಗ್ತಾನೆ. ಆದ್ರೆ ಜಾನಿ ಮಾಡಲ್ಲ. ಮತ್ತೆ ಬಂದು ಡೋರ್ ಬಡಿತಾನೆ. ಈ ಸಲ ರಾಜು ಓಪನ್ ಮಾಡ್ತಾನೆ. ಅಲ್ಲಿಗೆ SI ಆರುಮುಗಂ ಬರೋದನ್ನ ನೋಡಿ ಜಾನಿ ಮತ್ತೆ ರಾಜು ಎಸ್ಕೇಪ್ ಆಗೋಕೆ ಕಾರ್ ಹತ್ತುತ್ತಾರೆ. ಅವಾಗ್ಲೇ ರಘು ಕಾರ್ ಟಚ್ ಮಾಡ್ಕೊಂಡು ಹೋಗ್ತಾನೆ. ಅವ್ರ ಹಿಂದೆ ಜಾನಿ ರಾಜು ಕೂಡ ಹೋಗ್ತಾರೆ. ಅವ್ರ ಹಿಂದೆ ಆರುಮುಗಂ ಹೋಗ್ತಾನೆ. ಹಾಗೆ ಆರುಮುಗಂ ಬಗ್ಗೆ ತೋರಿಸ್ತಾರೆ. ಅಂತಮ್ಮ ಎನ್ಕೌಂಟರ್ ಸ್ಪೆಷಲಿಸ್ಟ್. ದೊಡ್ಡ ದೊಡ್ಡ ಅಧಿಕಾರಿಗಳ ಹತ್ರ ಅವನಿಗೆ ಬೇಕಿರೋ ದುಡ್ಡು, ಫ್ಲಾಟ್, ಜಾಗ ಇಸ್ಕೊಂಡು ಅವರಿಗೋಸ್ಕರ ಕೆಲಸ ಮಾಡ್ತಾ ಇರ್ತಾನೆ. ಹಾಗೆ ಒಂದು ಎನ್ಕೌಂಟರ್ ಮಾಡಿ ಬಂದಾಗ ಅವನಿಗೆ ಒಬ್ಬ ವ್ಯಕ್ತಿ ಕಾಲ್ ಮಾಡಿ ಅವನ ಮಗಳು ಆಟೋ ಡ್ರೈವರ್ ಜೊತೆ ಓಡೋಗಿದ್ದಾಳೆ ಅಂತ ಹೇಳಿ ಅವ್ರನ್ನ ಹಿಡಿಯೋಕೆ ಹೇಳ್ತಾನೆ. ಅಂದ್ರೆ ಆ ವ್ಯಕ್ತಿ ಪಕ್ಕ ಕೀರ್ತಿ ತಂದೆನೆ ಆಗಿರ್ತಾನೆ. ಆರುಮುಗಂ ಸರಿ ಅಂತ ಹೇಳಿ ಕೀರ್ತಿ ಮತ್ತೆ ಪ್ರಸಾದ್ನ ಹುಡಿಕೊಂಡು ಲಾಡ್ಜ್ ಹತ್ರ ಹೋಗ್ತಾನೆ. ಆದ್ರೆ ಆರುಮುಗಂ ನೋಡಿ ಭಯ ಪಡ್ಕೊಂಡು ದಿವ್ಯ ಮತ್ತೆ ರಘು, ಜಾನಿ ಮತ್ತೆ ರಾಜು ಅಲ್ಲಿಂದ ಎಸ್ಕೇಪ್ ಆಗಿರ್ತಾರೆ. ಅದೇ ಟೈಮ್ಗೆ ಒಬ್ಬ ವ್ಯಕ್ತಿಯಿಂದ ಕೀರ್ತಿ ಮತ್ತೆ ಪ್ರಸಾದ್ ಆಂಬುಲೆನ್ಸ್ ಅಲ್ಲಿ ಕಾಕಿನಾಡ ಕಡೆ ಹೋಗ್ತಾ ಇರೋದು ಗೊತ್ತಾಗಿ ಆರುಮುಗಂ ಕೂಡ ಹೋಗ್ತಾನೆ. ಫ್ರಂಟ್ ಅಲ್ಲಿ ಆಂಬುಲೆನ್ಸ್, ಅದ್ರ ಹಿಂದೆ ರಘು ಮತ್ತೆ ದಿವ್ಯ, ಅವ್ರ ಕಾರ್ ಹಿಂದೆ ಜಾನಿ ಮತ್ತೆ ರಾಜು, ಅವ್ರ ಹಿಂದೆ ಆರುಮುಗಂ. ಜಾನಿ ಮತ್ತೆ ರಾಜು ಆರುಮುಗಂ ಅವ್ರ ಹಿಂದೆನೆ ಬರ್ತಾ ಇದ್ದಾನೆ ಅಂತ ಸಡನ್ ರೈಟ್ ತಗೊಂಡು ಎಸ್ಕೇಪ್ ಆಗ್ತಾರೆ. ರಘು ಮತ್ತೆ ದಿವ್ಯ ಲೆಫ್ಟ್ ತಗೊಂಡು ಎಸ್ಕೇಪ್ ಆಗ್ತಾರೆ. ಕೀರ್ತಿಗೆ ಆರುಮುಗಂ ಅವ್ರ ಹಿಂದೆನೆ ಬರ್ತಾ ಇರೋದು ಅಂತ ಗೊತ್ತಾಗುತ್ತೆ. ಮಲ್ಲೇಶ್ ಒಂದು ಲಾರಿ ಮುಂದೆ ಹೋಗಿ ಸೈಡ್ಗೆ ಹಾಕೋತಾನೆ. ಆರುಮುಗಂ ಮುಂದೆ ಹೊರಟೋಗ್ತಾನೆ. ಇಲ್ಲಿ ಮಲ್ಲೇಶ್ಗೆ ಗೊತ್ತಾಗುತ್ತೆ ಕೀರ್ತಿ ತಂದೆ XMLA ರವೀಂದ್ರ ಅಂತ. ಅವನು ಮಾರನೇ ದಿನ ಕಾಕಿನಾಡ ಅಲ್ಲಿ ನಾಮಿನೇಷನ್ ಫೈಲ್ ಮಾಡೋಕೆ ಹೋಗ್ತಿರ್ತಾನೆ. ಕೀರ್ತಿ ಮದುವೆಯಾಗಿ ಎಲ್ರ ಮುಂದೆ ಅವಳ ತಂದೆ ಬಳಿಗೆ ಹೋದ್ರೆ ಅವರು ಮದುವೆಗೆ ಒಪ್ಕೋತಾರೆ ಅಂತ ಕಾಕಿನಾಡಾಗೆ ಹೋಗ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಜಾನಿ ಮತ್ತೆ ರಾಜು ಕೂಡ 10 ಗಂಟೆ ಒಳಗೆ ಕಾಕಿನಾಡಾಗೆ ಹೋಗ್ಬೇಕಿರುತ್ತೆ. ಇಲ್ಲ ಅಂದ್ರೆ ಸಲೀಂ ಬಾಸ್ ನಮ್ನ ಕೊಲ್ತಾರೆ ಅಂತಾನೆ. ಈ ಸಲೀಂ ಬಾಸ್ ಯಾರು ಅಂದ್ರೆ ಅವನು ರವೀಂದ್ರನೇ ಆಗಿರ್ತಾನೆ. ಈ ಕಡೆ ದಿವ್ಯ ರಘು ಹತ್ರ ಕಾಕಿನಾಡಾಗೆ ಡ್ರಾಪ್ ಕೊಡು ಅಂತಾಳೆ. ಇಲ್ಲ ಅಂದ್ರೆ ನನ್ನ ಕೊಲ್ತಾರೆ ಅಂತಾಳೆ. ಯಾರು ಅಂದ್ರೆ ರವೀಂದ್ರ ಅಂತಾಳೆ. ಇವಾಗ ಎಲ್ರು ಕಾಕಿನಾಡಾಗೇನೆ 10 ಗಂಟೆ ಅಷ್ಟರಲ್ಲಿ ಹೋಗ್ಬೇಕಿರುತ್ತೆ. ಈಗ ನಮ್ಗೆ ಎಲ್ಲ ಕ್ಲಿಯರ್ ಆಗಿ ತೋರಿಸ್ತಾರೆ. ಕೀರ್ತಿ ಪ್ರಸಾದ್ನ ಮೀಟ್ ಮಾಡೋಕೆ ಹೈದ್ರಾಬಾದ್ಗೆ ಬಂದಿರ್ತಾಳೆ. ಅದಕ್ಕೆ ರವೀಂದ್ರ ಕೂಡ ಹೈದ್ರಾಬಾದ್ಗೆ ಬಂದಿರ್ತಾನೆ. ಕೀರ್ತಿ ಸಿಗ್ಲಿಲ್ಲ ಅಂತ ಆರುಮುಗಂಗೆ ಅವ್ರನ್ನ ಹಿಡಿಯೋಕೆ ಹೇಳ್ತಾನೆ. ಈ ಕಡೆ ರಾಜು ಸಲೀಂ ಡ್ರಗ್ ಫ್ಯಾಕ್ಟರಿ ಮೇಲೆ ಪೊಲೀಸ್ ಅಟ್ಯಾಕ್ ಆದಾಗ ಗಾಂಧಿ ತಗೊಂಡೋಗ್ಬೇಕಿದ್ದ 10 ಕೋಟಿನ ಎತ್ಕೊಂಡ್ ಬಂದ್ಬಿಟ್ಟಿರ್ತಾನೆ. ಜೊತೆಗೆ ಪೊಲೀಸರಿಗೂ ಕೂಡ ಅವನೇ ಕಾಲ್ ಮಾಡಿ ವಿಷಯ ಹೇಳಿರ್ತಾನೆ. ಇದು ರವೀಂದ್ರಗೆ ಗೊತ್ತಾಗಿರುತ್ತೆ. ಜೊತೆಗೆ ಗಾಂಧಿ ತಂದಿದ್ದ ಪೆಂಡ್ರೈವ್ ಕೂಡ ದುಡ್ಡಿರೋ ಬ್ಯಾಗ್ ಒಳಗೆ ಬಿದ್ದಿರುತ್ತೆ. ಅದಕ್ಕೆ ರವೀಂದ್ರ ಸಲೀಂಗೆ ರಾಜು ಮತ್ತೆ ಜಾನಿನ ಹಿಡಿಯೋಕೆ ಹೇಳಿರ್ತಾನೆ. ರಾಜು 10 ಗಂಟೆ ಒಳಗೆ ಕಾಕಿನಾಡಗೆ ಹೋಗಿ ಮೇರಿ ಜೊತೆ ಅಂಡಮಾನ್ಗೆ ಹೋದ್ರೆ ಸೇಫ್ ಅಂತ ಜಾನಿಗೆ ಹೇಳ್ತಾನೆ. ಈ ಕಡೆ ದಿವ್ಯ ರಘುನ ಮೀಟ್ ಮಾಡೋ ಮುಂಚೆ ರವೀಂದ್ರ ಜೊತೆ ಇರ್ತಾಳೆ. ಅವನು ಜಾಸ್ತಿ ದುಡ್ಡು ಕೊಡ್ಲಿಲ್ಲ ಅಂತ ಅವನು ಉಂಗುರ ಎತ್ಕೊಂಡ್ ಬಂದಿರ್ತಾಳೆ. ಅದು ರವೀಂದ್ರನ ಅದೃಷ್ಟದ ಉಂಗುರ. ಅದಕ್ಕೆ ರವೀಂದ್ರ ದಿವ್ಯನ ಸೆಟ್ ಮಾಡಿದ್ದ ಬ್ರೋಕರ್ಗೆ ಆ ಉಂಗುರ ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಬೇಕು ಅಂದಿರ್ತಾನೆ. ಅದಕ್ಕೆ ಅವರು ಕೂಡ ದಿವ್ಯನ ಹುಡುಕ್ತಾ ಇರ್ತಾರೆ. ದಿವ್ಯ ತಂದೆಗೆ ಇವಾಗ ಕಿಡ್ನಿ ಫೇಲ್ಯೂರ್ ಆಗಿ ಆಸ್ಪತ್ರೆಯಲ್ಲಿ ಇರ್ತಾರೆ. ಅವರಿಗೆ ಆಪರೇಷನ್ ಮಾಡೋಕೆ 5 ಲಕ್ಷ ಬೇಕಿರುತ್ತೆ. ಅದಕ್ಕೆ ದಿವ್ಯ ಉಂಗುರ ಮಾರೋಕೆ ಡಿಸೈಡ್ ಆಗಿರ್ತಾಳೆ. ಅದಕ್ಕೆ ರಘು ಹತ್ರ ಕಾಕಿನಾಡಾಗೆ ಬಿಡೋಕೆ ಕೇಳ್ತಾಳೆ. ಇದು ಎಲ್ಲರ ಕತೆ. ಸರಿ ಅಂತ ಎಲ್ರು ಕಾಕಿನಾಡ ಕಡೆ ಹೋಗ್ತಾ ಇರ್ತಾರೆ. ಒಂದ್ ಜಂಕ್ಷನ್ ಅಲ್ಲಿ ರಾಜು ಜಾನಿ ಕಾರ್ಗೂ ದಿವ್ಯ ರಘು ಕಾರ್ಗೂ ಆಕ್ಸಿಡೆಂಟ್ ಆಗುತ್ತೆ. ಇನ್ನೊಂದ್ ಕಡೆಯಿಂದ ಮಲ್ಲೇಶ್ ಆಂಬುಲೆನ್ಸ್ ಬರುತ್ತೆ. ಜಾನಿ ರಾಜು ಎಸ್ಕೇಪ್ ಆಗ್ತಾರೆ. ರಘು ದಿವ್ಯ ಕಾರಲ್ಲೇ ಗುಂಡಿ ಒಳಗೆ ಹೋಗುತ್ತೆ. ಮಲ್ಲೇಶ್ಗೂ ಏನೂ ಆಗಲ್ಲ. ಆದ್ರೆ ಕೀರ್ತಿ ಮತ್ತೆ ಪ್ರಸಾದ್ ಆಂಬುಲೆನ್ಸ್ ಇಂದ ಇಳಿದು ಬಸ್ ಹತ್ತಿ ಹೋಗ್ಬಿಟ್ಟಿರ್ತಾರೆ. ಮಲ್ಲೇಶ್ಗೆ ಆಲ್ರೆಡಿ ರಘು ಗೊತ್ತಿರ್ತಾನೆ ಅಲ್ವಾ. ರಘುಗೆ ಹೆಲ್ಪ್ ಮಾಡಿ ಅವರು ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಸಲೀಂ ಗ್ಯಾಂಗ್ ಒಂದು ಡಾಬಾದಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಸಲೀಂಗೆ ಜಾನಿಗೆ ತಂಗಿ ಇರೋದು ಗೊತ್ತಾಗಿ ಶರೀಫ್ಗೆ ಕಾಲ್ ಮಾಡಿ ಮೇರಿನ ಎತ್ತಾಕೊಂಡು ಹೋಗೋಕೆ ಹೇಳ್ತಾನೆ. ಅದೇ ಡಾಬಾಗೆ ಜಾನಿ ರಾಜು ಕೂಡ ಬಂದಿರ್ತಾರೆ. ರಾಜು ಮೇರಿಗೆ ಸೇಫ್ ಆಗಿ ಇರೋಕೆ ಹೇಳೋಕೆ ಕಾಲ್ ಮಾಡ್ತಾ ಇರ್ತಾನೆ. ಆದ್ರೆ ಕಾಲ್ ಹೋಗ್ತಾ ಇರಲ್ಲ. ಅದಕ್ಕೆ ಅಲ್ಲೇ ಇದ್ದ ಸಲೀಂ ಹತ್ರ ಮೊಬೈಲ್ ಇಸ್ಕೊಂಡು ಕಾಲ್ ಮಾಡ್ತಾನೆ. ಆದ್ರೂ ಹೋಗಲ್ಲ. ಆದ್ರೆ ಸಲೀಂನ ರಾಜು ನೋಡಲ್ಲ, ರಾಜುನ ಸಲೀಂ ಕೂಡ ನೋಡಲ್ಲ. ಅದೇ ಡಾಬಾಗೆ ರಘು ಮತ್ತೆ ದಿವ್ಯ ಕೂಡ ಬಂದಿರ್ತಾರೆ. ಜೊತೆಗೆ ಆ ಬ್ರೋಕರ್ ಕೂಡ ಅದೇ ಡಾಬಾದಲ್ಲಿ ಇರ್ತಾನೆ. ಆರುಮುಗಂ ಕೂಡ ಅದೇ ಡಾಬಾಗೆ ಕೀರ್ತಿ ಮತ್ತೆ ಪ್ರಸಾದ್ನ ಹುಡಿಕೊಂಡ್ ಬರ್ತಾನೆ. ಆದ್ರೆ ಅವರು ಅಲ್ಲಿರಲ್ಲ. ಆರುಮುಗಂ ಅಲ್ಲೇ ಎಣ್ಣೆ ಹೊಡೆಯೋಕೆ ಹೋಗ್ತಾನೆ. ಅದೇ ಡಾಬಾಗೆ ಮಲ್ಲೇಶ್ ಕೂಡ ಬಂದಿರ್ತಾನೆ. ಕಡೆಗೆ ಕೀರ್ತಿ ಮತ್ತೆ ಪ್ರಸಾದ್ ಹೋಗ್ತಿದ್ದ ಬಸ್ ಕೂಡ ಅದೇ ಡಾಬಾದಲ್ಲಿ ನಿಲ್ಲಿಸ್ತಾರೆ. ಒಟ್ನಲ್ಲಿ ಎಲ್ಲಾ ಕ್ಯಾರೆಕ್ಟರ್ಸ್ ಒಂದೇ ಜಾಗದಲ್ಲಿ ಇರ್ತಾರೆ.
ಇವಾಗ ಮೇರಿ ಸಲೀಂಗೆ ಕಾಲ್ ಮಾಡಿ ಯಾರು ಅಂತ ಕೇಳ್ತಾ ಇರ್ತಾಳೆ. ಸಲೀಂ ಯಾರೋ ನಿನ್ ಲವ್ವರ್ ಕಾಲ್ ಮಾಡಿದ್ದು, ನಾನು ಅವನ್ ಮುಖ ಕೂಡ ನೋಡ್ಲಿಲ್ಲ ಅಂತಾನೆ. ಇವಾಗ ಸಲೀಂನ ರಾಜು ಮತ್ತೆ ಜಾನಿ ನೋಡ್ಬಿಡ್ತಾರೆ, ಆದ್ರೆ ಸಲೀಂ ಅವ್ರನ್ನ ನೋಡಲ್ಲ. ಆದ್ರೆ ಜಾನಿ ಮೊಬೈಲ್ ರಿಂಗ್ ಟೋನ್ ಇಂದ ಸಲೀಂ ಗ್ಯಾಂಗ್ಗೆ ರಾಜು ಮತ್ತೆ ಜಾನಿ ಅಲ್ಲೇ ಇದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಅದೇ ಟೈಮ್ಗೆ ಆರುಮುಗಂ ಕೂಡ ಈಚೆ ಬರ್ತಾನೆ. ಕೀರ್ತಿ ಮತ್ತೆ ಪ್ರಸಾದ್ ರಘು ಮತ್ತೆ ದಿವ್ಯಾ ಜೊತೆ ಹೋಗ್ತಾ ಇರ್ತಾರೆ. ಅವ್ರ ಹಿಂದೆ ಆರುಮುಗಂ ಹೋಗ್ತಾನೆ. ಅವ್ರ ಹಿಂದೆ ಜಾನಿ ಮತ್ತೆ ರಾಜು ಎಸ್ಕೇಪ್ ಆಗ್ತಾರೆ. ಅದ್ನ ನೋಡಿ ಅವ್ರ ಹಿಂದೆ ಸಲೀಂ ಗ್ಯಾಂಗ್ ಹೋಗುತ್ತೆ. ಅವ್ರ ಹಿಂದೆ ಮಲ್ಲೇಶ್ ಮತ್ತೆ ಮೂರ್ತಿ ಹೋಗ್ತಾರೆ. ಈ ಕಡೆ ಶರೀಫ್ ಮೇರಿ ಹಾಸ್ಟೆಲ್ಗೆ ಹೋಗ್ತಾನೆ. ಆದ್ರೆ ಮೇರಿನ ರಾಜು ತಮ್ಮ ಆಲ್ರೆಡಿ ಬಂದು ಕರ್ಕೊಂಡು ಹೋಗಿರ್ತಾನೆ. ಆದ್ರೆ ಶರೀಫ್ ಅವ್ರನ್ನ ಹುಡುಕಿ ಮೇರಿನ ಎತ್ತಾಕೊಂಡೋಗ್ತಾನೆ. ಆದ್ರೆ ಈ ವಿಷಯ ರಾಜುಗೆ ಗೊತ್ತಾಗೋದೇ ಇಲ್ಲ. ರಾಜು ಮೇರಿ ಸೇಫ್ ಆಗಿದ್ದಾಳೆ ಅಂತ ಅನ್ಕೊಂಡಿರ್ತಾನೆ. ಈ ಕಡೆ ಮಲ್ಲೇಶ್ ಮತ್ತೆ ಮೂರ್ತಿ ಹೋಗುವಾಗ ಆಂಬುಲೆನ್ಸ್ ಪಂಕ್ಚರ್ ಆಗುತ್ತೆ. ಅವನ ಹತ್ರ ಸ್ಟೆಪ್ನಿ ಇದ್ರು ಜಾಕ್ ಇರಲ್ಲ. ಅದಕ್ಕೆ ಯಾರಾದ್ರೂ ಸಿಗ್ತಾರ ನೋಡ್ತೀನಿ ಅಂತ ಮಲ್ಲೇಶ್ ಅಲ್ಲೇ ಹೋಗ್ತಾನೆ. ಆಂಬುಲೆನ್ಸ್ ಹತ್ರ ಮೂರ್ತಿ ಮಾತ್ರ ನಿಂತಿರ್ತಾನೆ. ಈ ಕಡೆ ರಾಜು ಮತ್ತೆ ಜಾನಿ ಕಾರ್ ಡೀಸೆಲ್ ಖಾಲಿಯಾಗಿ ನಿಂತೋಗುತ್ತೆ. ಅವರು ಕ್ಯಾನ್ ತಗೊಂಡು ಡೀಸೆಲ್ ತರೋಣ ಅಂತ ಸಲೀಂ ಕಾರ್ಗೆನೆ ಅಡ್ಡ ಹಾಕ್ತಾರೆ. ಅದು ಸಲೀಂ ಅಂತ ಗೊತ್ತಾಗಿ ಒಂದು ಫ್ಯಾಕ್ಟರಿ ಒಳಗೆ ಓಡೋಗ್ತಾರೆ. ಸಲೀಂ ಗ್ಯಾಂಗ್ ಕೂಡ ಅವ್ರನ್ನ ಅಟ್ಟಾಡಿಸಿಕೊಂಡು ಹೋಗುತ್ತೆ. ರಾಜು ಮತ್ತೆ ಜಾನಿ ಅವ್ರ ಕೈಗೆ ಸಿಗದ ಹಾಗೆ ಬಚ್ಚಿಟ್ಕೊಂಡಿರ್ತಾರೆ. ಅದೇ ಟೈಮ್ಗೆ ಅಲ್ಲಿಗೆ ಮೆಕ್ಯಾನಿಕ್ ನ ಹುಡುಕ್ತಾ ಮಲ್ಲೇಶ್ ಬರ್ತಾನೆ. ಅವನ್ನ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅನ್ಕೊಂಡು ಸಲೀಂ ಗ್ಯಾಂಗ್ ಭಯ ಬಿದ್ದು ಓಡೋಗ್ತಾರೆ. ರಾಜು ಮತ್ತೆ ಜಾನಿ ಸೇಫ್ ಆಗ್ತಾರೆ. ಈ ಕಡೆ ರಘು, ದಿವ್ಯಾ, ಕೀರ್ತಿ, ಪ್ರಸಾದ್ ಎಲ್ರೂ ಕಾಕಿನಾಡ ಕಡೆ ಹೋಗುವಾಗ ಅಡ್ಡ ಆರುಮುಗಂ ಬಂದೇ ಬಿಡ್ತಾನೆ. ದಿವ್ಯಾಗೆ ಬೈದು ಪ್ರಸಾದ್ನ ಶೂಟ್ ಮಾಡೋಕೆ ಹೋಗ್ತಾನೆ. ಅವಾಗ ದಿವ್ಯಾ ಪ್ರಸಾದ್ನ ಬಿಡ್ಲಿಲ್ಲ ಅಂದ್ರೆ ರವೀಂದ್ರ ಜೊತೆ ಮಾಡ್ಕೊಂಡಿರೋ ವಿಡಿಯೋಸ್ನ ಅಪ್ಲೋಡ್ ಮಾಡ್ಬಿಡ್ತೀನಿ ಅಂತ ಎದುರಿಸ್ತಾಳೆ. ಹಾಗೆ ಆರುಮುಗಂ ಕೈಯಿಂದ ಗನ್ ಕಿತ್ಕೊಂಡು ಕೀರ್ತಿ ಮತ್ತೆ ಪ್ರಸಾದ್ನ ಬೇರೆ ಬಸ್ಗೆ ಹತ್ತಿಸಿ ಕಳಿಸ್ತಾರೆ. ಆಮೇಲೆ ಆರುಮುಗಂ ಯೂನಿಫಾರ್ಮ್ ಬಿಚ್ಚಿ ಅವನ್ ಕಾರ್ಗೆನೆ ಬೇಡಿ ಹಾಕಿ ಕಟ್ಟಾಕ್ತಾರೆ. ದಿವ್ಯ ಆರುಮುಗಂಗೆ ಹುಟ್ಟಿದ ಮೇಲೆ ಎಲ್ರು ಮಹಾನ್ ವ್ಯಕ್ತಿಗಳಾಗೋಕೆ ಆಗಲ್ಲ, ಅಟ್ಲೀಸ್ಟ್ ಮನುಷ್ಯರಾಗಾದ್ರೂ ಇರಿ ಅಂತ ಹೇಳಿ ರಘು ಮತ್ತೆ ದಿವ್ಯ ಅಲ್ಲಿಂದ ಹೋಗ್ತಾರೆ. ಆರುಮುಗಂಗೆ ಬೇಡಿಯ ಕೀ ಸಿಗುತ್ತೆ. ಅವ್ರು ಹೋಗ್ತಿದ್ದ ಹಾಗೆ ಅವನು ಕೈ ಬಿಡಿಸ್ಕೊತಾನೆ. ಇದನ್ನೆಲ್ಲ ನೋಡಿದ ಮೇಲೆ ರಘುಗೆ ದಿವ್ಯಾನ ಮದುವೆ ಆಗ್ಬೇಕು ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಅವಳನ್ನ ಮದುವೆ ಆಗೋಣವಾ ಅಂತ ಕೇಳ್ತಾನೆ. ಆದ್ರೆ ದಿವ್ಯಾ, ನನ್ ಮದುವೆ ಆದ್ರೆ ಲೈಫ್ ಈಸಿ ಇರಲ್ಲ, ನಿನ್ ಫ್ರೆಂಡ್ ಜೊತೆನೆ ತುಂಬಾ ಸಲ ಟೈಮ್ ಸ್ಪೆಂಡ್ ಮಾಡಿದೀನಿ, ನಿನ್ಗೆ ಕಷ್ಟ ಆಗುತ್ತೆ ಅಂತ ಹೇಳ್ತಾಳೆ. ಆದ್ರೂ ರಘು ದಿವ್ಯಾನೇ ಮದುವೆ ಆಗ್ಬೇಕು ಅಂತ ಡಿಸೈಡ್ ಆಗಿರ್ತಾನೆ. ಕಡೆಗೆ ಅವಳು ಕೂಡ ಮದುವೆಗೆ ಒಪ್ಕೋತಾಳೆ. ಬೆಳಿಗ್ಗೆ ಆಗುತ್ತೆ. ಮಲ್ಲೇಶ್ ಕಾಕಿನಾಡ ತಲುಪ್ತಾನೆ. ಈ ಕಡೆ ರಾಜು ಮತ್ತೆ ಜಾನಿ ಕೂಡ ಆಸ್ಪತ್ರೆಗೆ ಹೋಗಿ ಫಸ್ಟ್ ಏಡ್ ತಗೋತಾರೆ. ಅದೇ ಆಸ್ಪತ್ರೆಯಲ್ಲಿ ದಿವ್ಯಾ ತಂದೆನ ಅಡ್ಮಿಟ್ ಮಾಡಿರೋದು. ಡಾಕ್ಟರ್ ದಿವ್ಯಾ ತಂಗಿಗೆ ದುಡ್ಡು ಮತ್ತೆ ಬ್ಲಡ್ ಅರೇಂಜ್ ಆಗಿಲ್ಲ ಅಂತ ಬೈತಾ ಇರ್ತಾರೆ. ಅದನ್ನ ರಾಜು ಕೇಳಿಸ್ಕೊಂಡು ಅವಂದು ಅದೇ ಬ್ಲಡ್ ಆಗಿದ್ರಿಂದ ಅವನೇ ಬ್ಲಡ್ ಕೊಟ್ಟು ದುಡ್ಡು ಕೂಡ ಪೇ ಮಾಡ್ತಾರೆ. ಆಮೇಲೆ ಅಲ್ಲಿಂದ ಹೋಗ್ತಾರೆ. ಅವ್ರು ಹೋದ್ಮೇಲೆ ಅಲ್ಲಿಗೆ ದಿವ್ಯಾ ಮತ್ತೆ ರಘು ಬರ್ತಾರೆ. ರಾಜು ಮತ್ತೆ ಜಾನಿ ರೈಲ್ವೆ ಸ್ಟೇಷನ್ಗೆ ಹೋಗ್ತಾರೆ. ಆದ್ರೆ ಅಲ್ಲಿ ಮೇರಿ ಇರಲ್ಲ. ಇಬ್ರು ಗಾಬರಿ ಆಗ್ತಾರೆ. ಈ ಕಡೆ ಪ್ರಸಾದ್ ಮತ್ತೆ ಕೀರ್ತಿ ಮದುವೆ ಆಗಿ ರವೀಂದ್ರ ಮನೆ ಬಳಿಗೆ ಬರ್ತಾರೆ. ಆಲ್ರೆಡಿ ಅಲ್ಲಿ ತುಂಬಾ ಜನ ಸೇರಿರ್ತಾರೆ ನಾಮಿನೇಷನ್ಗೆ ಅಂತ. ಅಲ್ಲಿಗೆ ಆ ಬ್ರೋಕರ್ ಫೇಕ್ ರಿಂಗ್ ತಗೊಂಡು ಬರ್ತಾನೆ. ಸಲೀಂ ಕೂಡ ರಾಜು ಸಿಗ್ಲಿಲ್ಲ ಅಂತ ಹೇಳೋಕೆ ಬರ್ತಾನೆ. ಕೀರ್ತಿ ಮನೆ ಒಳಗೆ ಹೋಗ್ತಾಳೆ. ನೋಡಿದ್ರೆ ಆ ಮನೆಯಲ್ಲಿ ಜಗದೀಶ್ ಇರ್ತಾನೆ. ಅವಾಗ ಅಲ್ಲಿಗೇನೆ ಮಲ್ಲೇಶ್ ಆಂಬುಲೆನ್ಸ್ ಬರುತ್ತೆ. ಅವಾಗ ಗೊತ್ತಾಗುತ್ತೆ ಸತ್ತಿರೋದು ಬೇರೆ ಯಾರು ಅಲ್ಲ, ಕೀರ್ತಿ ತಂದೆ ರವೀಂದ್ರ ಅಂತ. ಕೀರ್ತಿ ತಂದೆ ಕೀರ್ತಿನ ಹುಡಿಕೊಂಡು ಹೈದರಾಬಾದ್ಗೆ ಹೋಗಿ ಅವನ್ ತಮ್ಮನ ಮನೆಯಲ್ಲಿ ಇದ್ದು ಹುಡುಕೋಕೆ ಟ್ರೈ ಮಾಡ್ತಾನೆ. ಕೀರ್ತಿ ಸಿಗದೆ ಇದ್ದಾಗ ಆರುಮುಗಂಗೆ ಕಾಲ್ ಮಾಡಿ ಹಿಡಿಯೋಕೆ ಹೇಳ್ತಾನೆ. ಸಲೀಂಗೆ ರಾಜುನ ಹಿಡಿಯೋಕೆ ಹೇಳ್ತಾನೆ. ಬ್ರೋಕರ್ಗೆ ಉಂಗುರ ತರೋಕೆ ಹೇಳ್ತಾನೆ. ಎಲ್ಲ ಉಲ್ಟಾ ಪಲ್ಟಾ ಆಗ್ತಿದೆ ಅಂತ ಟೆನ್ಷನ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿರ್ತಾನೆ. ಅವನ್ ಸತ್ ಮೇಲೆ ಏನೇನಾಯ್ತು ಅಂತ ಎಲ್ಲ ನೋಡಿದ್ವಿ. ರವೀಂದ್ರ ಸತ್ತಿರೋದು ನೋಡಿ ಬ್ರೋಕರ್ ಮತ್ತೆ ಸಲೀಂಗೆ ಹಂಗೆ ಖುಷಿ ಆಗುತ್ತೆ. ಆದ್ರೂ ಸಲೀಂ ಬೇಜಾರಾಗ್ತಾನೆ. ಯಾಕಂದ್ರೆ ಗಾಂಧಿ ರೆಕಾರ್ಡ್ ಮಾಡಿದ್ದ ವಿಡಿಯೋ ಇದ್ದ ಪೆನ್ ಡ್ರೈವ್ ದುಡ್ಡಿನ ಬ್ಯಾಗ್ ಅಲ್ಲಿ ಇರಲ್ಲ. ಅದನ್ನ ಸಲೀಮೇ ಎತ್ಕೊಂಡಿರ್ತಾನೆ. ಅದನ್ನ ಹಿಡ್ಕೊಂಡು ರವೀಂದ್ರಗೆ ಬ್ಲಾಕ್ ಮೇಲ್ ಮಾಡಿ ದುಡ್ಡು ಮಾಡ್ಬೇಕು ಅನ್ಕೊಂಡಿರ್ತಾನೆ. ಆದ್ರೆ ಇವಾಗ ಅದು ವೇಸ್ಟ್ ಆಗುತ್ತೆ. ಸಲೀಂ ಅಲ್ಲೇ ಮಲ್ಲೇಶ್ನ ನೋಡಿ ಅವನ್ನ ಪೊಲೀಸ್ ಅನ್ಕೊಂಡು ಭಯ ಪಟ್ಟಿದ್ಕೆ ನಗು ಬರ್ತಾ ಇರುತ್ತೆ. ಈ ಕಡೆ ಮೇರಿ ಕೂಡ ಸೇಫ್ ಆಗೇ ಇರ್ತಾಳೆ. ರಾಜು ದುಡ್ಡು ಎತ್ಕೊಂಡು ಎಸ್ಕೇಪ್ ಆದಾಗ್ಲೇ ಶರೀಫ್ಗೆ ಕಾಲ್ ಮಾಡಿ ದುಡ್ಡು ಹೊಡೆದಿದೀವಿ, ಏನ್ ಮಾಡೋದು ಅಂತ ಕೇಳಿರ್ತಾನೆ. ಅದಕ್ಕೆ ಶರೀಫ್ ಎಲ್ಲ ಹಂಚ್ಕೊಳ್ಳೋಣ ಅಂತ ಹೇಳಿರ್ತಾನೆ. ಅದಕ್ಕೆ ರಾಜು ಶರೀಫ್ಗೆ ಮೇರಿನ ಸೇಫ್ ಮಾಡೋಕೆ ಹೇಳಿರ್ತಾನೆ. ಮೇರಿ ಇವಾಗ ಸೇಫ್ ಆಗಿ ಇರ್ತಾಳೆ. ರಾಜು, ಜಾನಿ, ಮೇರಿ ಶರೀಫ್ ಜೊತೆ ದುಡ್ಡು ಹಂಚ್ಕೊಂಡು ಅಂಡಮಾನ್ಗೆ ಹೋಗ್ಬಿಡ್ತಾರೆ. ಈ ಕಡೆ ದಿವ್ಯಾ ಮತ್ತೆ ರಘು ಆಪರೇಷನ್ ಸಕ್ಸಸ್ ಆಯ್ತು ಅಂತ ಬೀಚ್ ಹತ್ರ ನಿಂತಿರ್ತಾರೆ. ಅಲ್ಲಿ ದಿವ್ಯಾ ಇನ್ಮೇಲೆ ರವೀಂದ್ರ ಉಂಗುರದ ಅವಶ್ಯಕತೆ ಇಲ್ಲ ಅಂತ ಅದನ್ನ ಬೀಚ್ ಕಡೆ ಎಸ್ದು ರಘು ಜೊತೆ ಹೋಗ್ತಾಳೆ. ಅದೇ ಜಾಗದಲ್ಲಿ ಮೂರ್ತಿ ಬರ್ತಾ ಇರ್ತಾನೆ. ಇವಾಗ ಅವನ ಹತ್ರ ವಾಪಸ್ ಹೈದರಾಬಾದ್ಗೆ ಹೋಗೋಕು ದುಡ್ಡಿರಲ್ಲ. ಅದಕ್ಕೆ ಬೇಜಾರಲ್ಲಿ ಇರ್ತಾನೆ. ಅವಾಗ್ಲೇ ದಿವ್ಯ ಎಸ್ತಿದ್ ಉಂಗುರ ಅವನಿಗೆ ಸಿಗುತ್ತೆ. ಮೂರ್ತಿ ಕೂಡ ಖುಷಿ ಆಗ್ತಾನೆ.
ಈ ಕಡೆ ಆರುಮುಗಂಗೆ ಒಂದು ಡೀಲ್ ಬರುತ್ತೆ. ಆದ್ರೆ ಇವಾಗ ದಿವ್ಯ ಹೇಳಿದ ಮಾತಿಂದ ಅವನು ಒಳ್ಳೆಯವನಾಗಿರ್ತಾನೆ. ಈ ಕಡೆ ಜಗದೀಶ್ ಕೀರ್ತಿಗೆ ಇನ್ಮೇಲೆ ಕೆಟ್ಟ ಕೆಲಸ ಮಾಡಲ್ಲ. ಈ ಕಡೆ ಜಗದೀಶ್ ಕೀರ್ತಿಗೆ ಇನ್ಮೇಲೆ ಕೆಟ್ಟ ಕೆಲಸ ಎಲ್ಲ ಮಾಡಲ್ಲ, ನೀನ್ ಹೇಳಿದ ಹಾಗೇನೆ ಕೇಳ್ತೀವಿ ಅಂತಾನೆ. ಕಡೆಗೆ ಪ್ರಸಾದ್ 5 ಲಕ್ಷ ತಂದು ಮಲ್ಲೇಶ್ಗೆ ಕೊಡ್ತಾನೆ. ಆ ದುಡ್ಡಲ್ಲಿ ಏನ್ ಮಾಡ್ತೀರಾ ಅಂದಾಗ ಅಮೆರಿಕಾಗೆ ಹೋಗ್ತೀನಿ ಅಂತಾನೆ. ಅಲ್ಲಿ ಹೋಗಿ ಕೂಡ ಆಂಬುಲೆನ್ಸ್ ಡ್ರೈವರ್ ಆಗಿ ಕೆಲಸ ಮಾಡೋಕೆ ಶುರು ಮಾಡ್ತಾನೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.